ಅಕ್ಕನ ಮನೆಗೆ ಹೋಗ್ತಾ ಇದ್ದೇನೆ. ಅಲ್ಲಿ ಹೋಗಿ ಏನೆಲ್ಲ ಮಾಡಬೇಕು ಅಂತೆಲ್ಲ ವಿಡಿಯೋದಲ್ಲಿ ನೋಡುವ. ಮೊಬೈಲಲ್ಲಿ ವಿಡಿಯೋ ಮಾಡೋದೇ ಒಂದು ಕಷ್ಟ ಆಗಿದೆ. ಗೊತ್ತಿರ್ಬೋದು, ನಾನು ಹಿಂದಿನ ವಿಡಿಯೋದಲ್ಲಿ ಒಂದು ಮೊಬೈಲ್ ಸ್ಟಿಕ್ದು ವಿಡಿಯೋ ಹಾಕಿದ್ದೆ ಅಲ್ಲ, ಅದರಲ್ಲಿ ಸರ್ಕಸೇ ಆಗ್ತಾ ಇದ್ದೆ ನಿಜವಾಗ್ಲೂ. ಅದೆಲ್ಲ ಕಾರಿನಲ್ಲಿಟ್ಟು ಹೇಗೋ ಎಲ್ಲ ವಿಡಿಯೋ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಆಗಿತ್ತು. ಇಲ್ಲಿ ನೋಡಿದರೆ ಅದು ನಿಲ್ಲೋದೇ ಇಲ್ಲ ಕಾರಲ್ಲಿ ಸರಿಯಾಗಿ. ನನಗೆ ಅದನ್ನು ಹಿಡ್ಕೊಳ್ಳೋದೇ ಒಂದು ಕೆಲಸ ಆಗಿತ್ತು. ಒಬ್ಬರನ್ನು ಒಂದೇ ಫ್ರೇಮಲ್ಲಿ ಬರಬೇಕು ಅಂತ ಎಲ್ಲ ಆಲೋಚನೆ ಮಾಡಿ ಸ್ಟಿಕ್ ತಗೊಂಡು ಬಂದದ್ದು. ಇಲ್ಲಿ ನೋಡಿದರೆ ಮೊಬೈಲನ್ನು ಹಿಡ್ಕೊಳ್ಬೇಕು, ಸ್ಟಿಕ್ಕನ್ನು ಹಿಡ್ಕೊಳ್ಬೇಕು, ಇಲ್ಲಿ ಎಲ್ಲವನ್ನು ನೋಡ್ತಾ ಇರಬೇಕು. ಕಷ್ಟ ಆಗಿದೆ. ಕೆಲವು ನನ್ನ ಇಷ್ಟು ಲೈಟ್ ಆರಾಮ್ಸೆ ಹೀಗೆ ಕಾರ್ ಹೋಗುವಾಗ ಮಾಡ್ಬೋದು. ಸ್ಟಿಕ್ಕರ್ ಹಿಡ್ಕೊಂಡು ಮಾಡಬೇಕು. ನಮ್ಮ ಯಜಮಾನರು ಕೊಟ್ಟ ಗಿಫ್ಟನ್ನು ಹೀಗಾದರೂ ಯೂಸ್ ಮಾಡಬೇಕಲ್ಲ. ಸ್ವಲ್ಪ ಮಾಡಿ ಲಗಾಡಿ ತೆಗಿಬೇಕು. ಲಗಾಡಿಯಲ್ಲಿ ಲಗಾಡಿ ಹೋಗೋವರೆಗಾದ್ರೂ ಯೂಸ್ ಮಾಡಬೇಕಲ್ಲ. ಹಾಗೆ ನಮ್ಮ ಸ್ಟಿಕ್ ಲಗಾಡಿ, ಯಜಮಾನ ಲಗಾಡಿ. ಯಜಮಾನ ನಾನಲ್ಲಿ ಲಗಾಡಿ ಕೊಡ್ತಾ ಇದ್ದೇನೆ. ಅದೆಲ್ಲ ಬೇಕು, ಸ್ವಲ್ಪ ಲಗಾಡಿ ಕೊಡೋದು ಅದೆಲ್ಲ ಬೇಕು ಅಲ್ವಾ. ಸಂಸಾರ ಅಂದ ಮೇಲೆ ಲಗಾಡಿ ಕೊಡೋದೆಲ್ಲ ಇದ್ದದೆ. ಭಯಂಕರಪ್ಪ. ನೋಡುವ ಏನೆಲ್ಲ ಆಗ್ತದೆ ಈ ವಿಡಿಯೋದಲ್ಲಿ, ಏನೆಲ್ಲ ನೋಡಲಿಕ್ಕೆ ಸಿಗ್ತದೆ ಅಂತ ನೋಡುವ. ಇದು ಕ್ಯಾಮರಾ ಅಲ್ಲ ಆಚೆ ಈಚೆ ಆಯ್ತು ತಲುಪಿದ್ದು ನಾವು. ಈಗ ಇಲ್ಲಿ ಒಂದು ಜಾಗದ ಹೆಸರು ಕಾಣ್ತದೆ, ನನ್ಯ. ಕಾವುನ ಹತ್ತಿರ ಇರುವ ನನ್ಯ ಅಂತ ಹೇಳುವ ಪ್ಲೇಸಿಗೆ ತಲುಪಿದ್ವಿ. ಈಗ ನನ್ಯ ಅಂತೇಳಿ ಇದು ಕಲ್ಲಡ್ಕ ಎಲ್ಲಿ ಇಲ್ಲಿ ಹೋಟೆಲ್ ಲಕ್ಷ್ಮೀ ನಿವಾಸ, KT ಹೋಟೆಲ್ ಅಂತಾನೆ ಫೇಮಸ್ಸು. ಅಲ್ಲಿಗೆ ಹೋಗುವ ಈಗ. ಇದು ಬಂದು ಮಾರೈತಿ. ಬಂದ ಎಂತ ರಿಪೇರಿ ಆಗ್ತಾ ಇದೆ. ಛೇ, ಈಗ ಎಂತ ಮಾಡೋದು, ಬಂದಾಗಿ ಉಂಟಲ್ಲ. ನೋಡುವ, ಬರುವಾಗ ಸಿಗ್ತದ ನೋಡುವ. ರಜೆ, ತುರ್ತು ಕೆಲಸದ ನಿಮಿತ್ತ ರಜೆ. ಈ ಗೂಗಲ್ ಮ್ಯಾಪನ್ನು ನಂಬಿಕೊಂಡು ಬಂದು ದಾರಿ ತಪ್ಪಿ ಮಂಗಳೂರಲ್ಲಿ ಎಲ್ಲೆಲ್ಲೋ ಹೋಗಿ ಅಂತೂ ಇಂತೂ ಅರ್ಧ ಗಂಟೆ ತಡವಾಗಿ ಅಕ್ಕನ ಮನೆಗೆ ಬಂದು ತಲುಪಿದ್ದು. ಸಾಮಾನ್ಯ ಊಟದ ಹೊತ್ತಾಯಿತು. ಇನ್ನು ಊಟ ಮಾಡಿ ಮತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೊರಡಬೇಕಷ್ಟೆ. ಮಂಗಳೂರು ಪೇಟೆ ಫುಲ್ ನೋಡಿದ ಅನುಭವ ಆದಾಗ ಆಯಿತು. ಇಲ್ಲಿ ಕೆಲವು ಹಣ್ಣಿನ ಮರಗಳೆಲ್ಲ ಉಂಟು. ಒಂದು ಸ್ವಲ್ಪ ನೋಡುವ ಏನೆಲ್ಲ ಉಂಟು ಅಂತ. ಆದರೆ ಇದು ಮಳೆಗಾಲದಲ್ಲಿ ತಿನ್ನುವುದು ಸ್ವಲ್ಪ ಅಪಾಯ. ಸ್ವಲ್ಪ ಶೀತ ಕೆಮ್ಮು ಆಗುವ ಸಾಧ್ಯತೆ ಜಾಸ್ತಿ. ಊಟದ ಸಿದ್ಧತೆಗಳು
ಲೊಕೇಶನ್ ತಪ್ಪಿದರೆ ಮತ್ತೊಂದು ಈಚೆ ಯಾವ್ದಿತ್ತು? ಲೊಕೇಶನ್ ತಪ್ಪಿ ತಪ್ಪಿ ಹೇಗೋ ಬಂದು ತಲುಪಿದ್ದು. ವಿಡಿಯೋ ಎಲ್ಲ ಬರಕ್ಕಲ್ಲ, ಬಡಿಸು ಸರಿ ಸರಿ ಸರಿ. ಶ್ರೇಷ್ಠ ಪಾಯಸ ಕುಡಿಯುವ ಗೌಜಿ. ಗೋಡಂಬಿ ಸಿಕ್ತಾ? ಪಾಯಸ ಹೆಂಗಿತ್ತು ಹೇಳಿದ್ರು ಶ್ರೀಕಾಯಿ ಚಂದ್ರು ಹೇಳಿದಾಗೆ ಆ ಗೋಡಂಬಿಯ ಇದು ಅಲ್ಲ, ನೀನೆಂತ ಸುಮ್ಮನೆ ಹರಡಿಕೊಳ್ತಾ ಇದೆ. ನೀನೆಂತ ಅಕ್ಕ ತುಂಬಬಿಟ್ಟು ಸುಮ್ಮನೆ ಕಾಣ್ತು. ಯಾರೊಬ್ಬ ಇದ್ದಂಗೆ ಕಂಡು ಸರ್. ಹಾಂ, ಎಲ್ಲೆಲ್ಲಿ ಬಿದ್ದಿದ್ದು ನೋಡಿ ಹೇಳಿ. ಬಾಯ್, ನಾನು ವಿಡಿಯೋ ಮಾಡ್ತಾ ಇದ್ದೆ, ಮತ್ತೆ ಹೆಂಗೆ ನೋಡಿದೆ. ಒಂದು ಕಂಬನಿ ಅಂತ ಹಿಡಿಲ್ಲ. ಸಾಕು ಸಾಕು ಆಯ್ತು ಸಾಕು. ಅದು ಹೇಳತ್ತು, ಎಲ್ಲ ಒಟ್ಟಿಗೆ ಬೀಳ್ತು. ಅದೇ ಇದೆಲ್ಲ ಬರೀ ಮಿಟ್ಟಿ. ಎಂತಾಗ ಸಾಕು ಸಾಕು. ನೋಡಿ ಬಸ್ ನಮ್ಮ ಮನೆಗೆ ಹೋಗ್ತಾ ಇದ್ದೇವೆ. ಮಂಗಳೂರಲ್ಲಿ ಅಕ್ಕನ ಮನೆಯಲ್ಲಿ ಊಟ ಎಲ್ಲ ಮುಗಿಸಿ, ಅದೇ ಆಗ ನಾವು ಕರ್ನಾಟಕದಲ್ಲೆಲ್ಲ ಹೋಟೆಲ್ ನೋಡಿದ್ದೀವಲ್ಲ, ಅದು ಕ್ಲೋಸ್ ಆಗಿತ್ತು. ಅವರದ್ದೇ ಇನ್ನೊಂದು ಬ್ರ್ಯಾಂಚ್ ಉಂಟು ಅಲ್ಲಿ ಸ್ವಲ್ಪ ಮುಂದೆ. ನಾವು ನೋಡುವ ಅದಾದರೂ ಓಪನ್ ಉಂಟು, ಅದರಲ್ಲಿ ಹೇಗೆ ಕನ್ನಡಕ ಟೀ ನಮಗೆ ಸಿಗ್ತದ ಅಂತೆಲ್ಲ ಒಂದು ನೋಡುವ. ಇದೀಗ ಕನ್ನಡಕಕ್ಕೆ ಹತ್ತಿರ ಕಲಿತಿದ್ದೇವೆ. ನಿಮಗೆ ಸಾಧ್ಯ ಆದರೆ ನಾನು ಅದನ್ನು ವೀಡಿಯೋ ಮಾಡಿ ತೋರಿಸ್ತೇನೆ. ಎಲ್ಲಿ ಕಾಣ್ತಾ ಉಂಟು ಬೋರ್ಡ್ ಏನಾದರೂ ಕಾಣ್ತಾ ಉಂಟಾ? ಇಲ್ಲ, ಅದು ಸ್ವಲ್ಪ ಇದಲ್ಲ, ಇದು ರಜೆ ಅಲ್ಲ, ಇದು ರಜೆ. ಇನ್ನೊಂದು ಉಂಟಲ್ಲ ಸ್ವಲ್ಪ ಮುಂದೆ, ಅಲ್ಲಲ್ಲ, ಈ ಸೈಡೆ ಲೆಫ್ಟ್ ಸೈಡೇ ಇರೋದು, ಅದು ಸ್ವಲ್ಪ ಮುಂದೆ. ನೀವು ರೈಟ್ ಸೈಡ್ ನೋಡಿ, ನಾನು ಲೆಫ್ಟ್ ಸೈಡ್ ನೋಡ್ತೇನೆ, ಆಯ್ತಾ? ಲಕ್ಷ್ಮಿ ಹೋಟೆಲ್ ಅದಲ್ಲ, ಅದು ಅದೊಂದು ಅದು ಉಂಟದು, ಅದು 2-3 ಲೆಕ್ಕ ಆಗಿತ್ತು. ಈ ಸೈಡಲ್ಲಿ ನೋಡಿದೆ, ಹಂಗೆ ನೆನಪಲ್ಲ ಅಷ್ಟೇಯಾ? ಹೆಸರು ನೋಡಿ ಆಚೆ ಹಾಕಿದ್ದೇವಂತ ನೀರಲ್ಲಿ ಕಾಣ್ತಾ ಇಲ್ಲ. ಕಲ್ಲಡ್ಕ ಬಸ್ ಸ್ಟಾಪ್ ಆತಲ್ಲ, ಕಲ್ಲಡ್ಕ ಮುಗಿತು. ಎಲ್ಲಿತ್ತು ಹೋಟೆಲು? ಹೋಟೆಲ್ ಆ ಸೈಡಲ್ಲೂ ಕಲ್ತದು, ರೈಟ್ ಸೈಡು ಅಷ್ಟೇ ಫ್ರೆಂಡ್ಸ್. ತೋರಿಸ್ಲಿಕ್ಕೆ ಆಗಲಿಲ್ಲ, ಏನಿಲ್ಲ. ನಾನು ನಿಮಗೆ ಕಲ್ಲಡ್ಕ ಟೀ ತೋರಿಸ್ಬೇಕು ಅಂತ ಆಲೋಚನೆ ಮಾಡಿದ್ದು ಮಾತ್ರ. ನಿಮಗೆ ತೋರಿಸೋದು ಬಿಡಿ, ನಮಗೆ ರುಚಿ ನೋಡಲಿಕ್ಕೆ ಸಹ ಸಿಗಲಿಲ್ಲ. ಈಗ ನಾವು ಈ ದಾರಿಯಲ್ಲಿ ಬರೋದು ಸಹ ತುಂಬ ಕಮ್ಮಿ, ಹಾಗಾಗಿ ಈಗ ಸದ್ಯಕ್ಕಂತೂ ತೋರಿಸಲಿಕ್ಕೆ ಸಾಧ್ಯ ಇಲ್ಲ.